ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ಉತ್ತರಾಖಂಡ ಕಾದಂಬರಿಯನ್ನು ಮುಂದುವರಿಸೋಣ. ರಾಮ ತಂದೆ ಮಾತಿನ ಹಾಗೆ, ಅಂದರೆ ತಂದೆ ತಾಯಿಗೆ ಕೊಟ್ಟ ಮಾತಿನ ಹಾಗೆ ನಡ್ಕೋಬೇಕು ಅಂತ ಹೇಳಿಬಿಟ್ಟು ವನವಾಸಕ್ಕೆ ಹೊರಡೋಕ್ಕೆ ಸಿದ್ಧವಾಗ್ತಾನೆ. ಅವನನ್ನು ಹಿಂಬಾಲಿಸ್ಕೊಂಡು ಸೀತಾ ಮತ್ತು ಲಕ್ಷ್ಮಣ ಇವರು ಹೊರಡ್ತಾರೆ. ಇವರನ್ನು ಬಿಡಲಿಕ್ಕೆ ಅಂದ್ಬಿಟ್ಟು ಮಂತ್ರಿಯಾಗಿದ್ದಂತಹ ಸುಮಂತ್ರರು ಕೂಡ ಜೊತೆಗೆ ಬರ್ತಾರೆ. ಇವರ ಪ್ರಯಾಣ ಕಾಡಿನ ಕಡೆಗೆ ಸಾಗತ್ತೆ. ಒಂದು ಹಳ್ಳ ಸಿಕ್ಕತ್ತೆ. ಅಲ್ಲಿ ಇಳಿದು ಸ್ನಾನ ಮಾಡಿ ಆಜ್ಞೆಗಳನ್ನು ಮುಗಿಸೋಣ ಅಂತ ರಾಮ ಸೂಚಿಸ್ತಾನೆ. ಅದೇ ಥರ ಅವರುಗಳು ಅಲ್ಲಿ ಇಳಿದು ಸೂರ್ಯನಿಗೆ ಅರ್ಘ್ಯ ಕೊಡ್ತಾರೆ. ಸೀತೆಗೆ ಅಲ್ಲಿದ್ದಂತಹ ಒಂದು ಮರಗಳ ಗುಂಪಿನ ಪಕ್ಕದಲ್ಲಿ ಸ್ನಾನ ಮಾಡು ಅಂತ ರಾಮ ಸೂಚಿಸ್ತಾನೆ. ಇನ್ನು ಕತೆಗೆ ಹೋಗೋಣ. ಬೆವೆತಿದ್ದ ಮೈಗೆ ಕುದುರೆಯ ಗೊರಸು ರಥದ ಚಕ್ರಗಳಿಂದ ಎದ್ದು ಧೂಳು ಮೆತ್ತುಕೊಂಡಿತ್ತು. ತಲೆ ಕೂದಲು ಅಂಟ್ತಾ ಇತ್ತು. ರಾಮನು ಜೊತೆಲಿ ಬಂದ. ನಾನು ಊಟ ಸೀರೆನಲ್ಲೇ ನೀರಿಗಿಳಿದೆ. ಕುತ್ತಿಗೆ ತನಕ ಮುಳುಗೋ ಹಾಗೆ ಬೆಣಚು ಕಲ್ಲುಗಳ ಮೇಲೆ ಕೂತ್ಕೊಂಡೆ. ಆರಂಭದಲ್ಲಿ ಚಳಿ ಅನ್ನಿಸ್ತು, ಮೈ ನಡಗ್ತು. ಆದರೆ ಬಹಳ ಬೇಗನೆ ನೀರು ಮತ್ತು ದೇಹದ ತಾಪಮಾನ ಹೊಂದ್ಕೊಂಡು ಒಂದಾಯಿತು. ತಲೆಯನ್ನು ಮುಳುಗಿಸಿ ಉಜ್ಜಿಕೊಂಡು ಗಂಗಾ ಸ್ತೋತ್ರವನ್ನು ಹೇಳ್ಕೊಂಡೆ. ಎಷ್ಟು ಹೊತ್ತಾದರೂ ನೀರಲ್ಲೇ ಕೂತಿರೋಣ ಅನ್ನೋಷ್ಟು ಹಿತವಾಗಿತ್ತು. ಕ್ರಮಿಸಬೇಕಾದ ದಾರಿ ದೀರ್ಘ ಇದೆ, ಹೊರಡೋಣ ಅಂತ ರಾಮ ಕರೆದ. ನೀರಿನಿಂದ ಎದ್ದು ನಿಂತ್ಕೊಂಡೆ. ಹುಟ್ಟಿದ್ದ ನಾರು ಸೀರೆ ಮೈಗೆ ಅಂಟ್ಕೊಂಡಿತ್ತು. ಆದರೆ ಬದಲಾಯಿಸಲಿಕ್ಕೆ ಬೇರೆ ವಸ್ತ್ರ ಇಲ್ಲ. ಅಂಟಿದ ಒದ್ದೆಯಲ್ಲಿ ದೇಹದ ಉಬ್ಬು ತಗ್ಗುಗಳು ಕಾಣ್ತಾ ಇದ್ವು. ನಾಚಿಕೆ ಅನ್ನಿಸ್ತು. ಲಕ್ಷ್ಮಣ ಮತ್ತು ಸುಮಂತ್ರರ ಎದುರುಗಡೆ ಹೇಗೆ ಹೋಗೋದು? ಗಂಡ ಆದರೂ ಕೂಡ ರಾಮನ ಎದುರಿಗೆ ಬಟ್ಟ ಬೈಲಲ್ಲಿ ಹೀಗೆ ಕಾಣಿಸ್ಕೊಳ್ಳೋದು ಹೇಗೆ ಅನ್ನಿಸ್ತು. ಎರಡು ತೋಳುಗಳನ್ನು ಎದೆಗೆ ಮುಚ್ಕೊಂಡು ತಲೆ ತಗ್ಗಿಸ್ಕೊಂಡು ನಿಂತುಬಿಟ್ಟೆ. ರಥ ಓಡಬೇಕಾದ್ರೆ ಸೀರೆ ಗಾಳಿಗೆ ಒಣಗತ್ತೆ. ಇನ್ನು ಲಕ್ಷ್ಮಣ ನಿನ್ನ ಮೈದನ ಭಾವ. ಅವನು ಯಾವತ್ತೂ ಪರಸ್ತ್ರೀಯರನ್ನು ನೋಡೋವನೇ ಅಲ್ಲ. ಸುಮಂತ್ರರು ತಂದೆ ಸಮಾನರು, ಪರವಾಗಿಲ್ಲ ಬಾ ಅಂತ ಕರೆದ. ಆದರೂ ನಾನು ಬರಲಾರೆ ಅಂತ ನಾನಂದೆ. ರಾಮ ಸುತ್ತ ನೋಡ್ದ. ಒಂದು ಮುತ್ತುಗದ ಮರ ಇತ್ತು, ಅಗಲವಾದ ಎಲೆಗಳಿತ್ತು. ಹೋಗಿ ಎರಡು ಕೊನೆಗಳನ್ನು ಮುರ್ಕೊಂಬಂದು ನನ್ನ ಕುತ್ತಿಗೆಯಿಂದ ಮುಂಬದಿಗೆ ಹಿಂಬದಿಗೆ ನೇತು ಹಾಕಿದ. ನನ್ನ ನಾಚಿಕೆ ಮುಚ್ಕೊಂತು. ಹಸಿರು ಉಡುಗೆಯಲ್ಲಿ ರಥದ ಹತ್ತಿರಕ್ಕೆ ಬಂದಾಗ ಒಂದು ಆಶ್ಚರ್ಯ ಕಾದಿತ್ತು. ಏನು ಅಂದರೆ, ಘಮ ಗುಟ್ಟುವಂತಹ ಹಲಸಿನ ಹಣ್ಣಿತ್ತಲ್ಲಿ. ಲಕ್ಷ್ಮಣ ಬಿಡಿಸಿಟ್ಟಿದ್ದ. ಎಲ್ಲಿ ಸಿಕ್ತು, ಹೇಗೆ ಗೊತ್ತಾಯಿತು ಅಂತ ರಾಮ ಕೇಳಿದ. ಆಗ ಸುಮಂತ್ರರು ನಗ್ತಾ ಹೇಳಿದ್ರು, ರಾಜಕುಮಾರ ಲಕ್ಷ್ಮಣನ ನಾಸಿಕ ಶಕ್ತಿ ಯಾವ ವನ್ಯಮೃಗಕ್ಕೂ ಇಲ್ಲ ಅಂತ. ಲಕ್ಷ್ಮಣ ಹಳ್ಳದ ನೀರಿಗೆ ಅದ್ದಿ ಒಂದು ಬೆಣಚು ಕಲ್ಲಿಂದ ತನ್ನ ಕತ್ತಿಗೆ ಮೆತ್ತುಕೊಂಡಿದ್ದ ಅಂಟನ್ನು ಉಜ್ಜಿ ತೆಗಿತಾ ಇದ್ದ. 4 ಜನರಿಗೂ ಹೊಟ್ಟೆ ತುಂಬಿತು. ಹೊಟ್ಟೆಯ ಉಳಿದ ಸ್ಥಳವನ್ನು ನೀರಿನಿಂದ ತುಂಬಿಕೊಂಡ್ವಿ. ಅಷ್ಟರಲ್ಲೇನೆ ಒಂದಷ್ಟು ಹುಲ್ಲು ತಿಂದು ನೀರು ಕುಡಿದು 2 ಕುದುರೆಗಳನ್ನು ಸುಧಾರಿಸ್ಕೊಂಡಿದ್ವು. ನಮ್ಮಂತೆ ರಾಮನಿಗೂ ಹಸುವಾಗತ್ತೆ, ಆದರೆ ಅವನು ತೋರ್ಪಡಿಸ್ಕೊಳ್ಳೋದಿಲ್ಲ ಅನ್ನೋದು ಅವನ ಗೆಲುವಾದ ಅವನ ಮುಖ ನೋಡಿ ನನಗೆ ಅರ್ಥ ಆಯಿತು. ಪಟ್ಟಾಭಿಷೇಕಕ್ಕೆ ಅದರ ವ್ರತಕ್ಕೆ ಅಂದ್ಬಿಟ್ಟು ಮುಂದಿನ ರಾತ್ರಿ ನಾವಿಬ್ಬರು ಉಪವಾಸ ಇದ್ವಿ. ಅಂದರೆ ಇಡೀ ನೆನ್ನೆ ರಾತ್ರಿ ಇಂದು ಬೆಳಗ್ಗೆ ನಿಟ್ಟುಪವಾಸ ಇದ್ವಿ. ಹಸಿವನ್ನು ತಡೆಯೋ ಶಕ್ತಿ ರಾಮನಿಗಿಂತ ಲಕ್ಷ್ಮಣನಿಗೆ ಜಾಸ್ತಿ ಇದೆ ಅಂತ ನನಗನ್ನಿಸ್ತು. ಆ ದಿನ ಮತ್ತು ಮರುದಿನಗಳಲ್ಲಿ ಗೋಮತಿ ನದಿ ಮತ್ತು ಸ್ಯಂದಿಕೆ ನದಿ ಅನ್ನೋ 2 ನದಿಗಳನ್ನು ದಾಟಿ ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ವಿ. ಗೋಮತಿಯ 2 ಕಡೆಗಳಲ್ಲೂ ದಷ್ಟಪುಷ್ಟವೂ ಸಾಧುಮುಖದವು ಶಾಂತಿಯನ್ನು ಸೂಸುವಂತಹ ಕಣ್ಣುಗಳಿದ್ದ ಹಸುಗಳು ಮೇಯ್ತಾ ಇದ್ವು. ಕೆಲವು ಹಸುಗಳು ಗಬ್ಬವಾಗಿ ಹೊಟ್ಟೆ ಉಬ್ಬಿ ಜಗೀತಿದ್ವು. ಇನ್ನು ಕೆಲವುಗಳ ದಪ್ಪ ಕೆಚ್ಚಲಿಗೆ ಬಾಯಿ ಹಾಕಿ ಕರುಗಳು ಸುಮ್ಮನೆ ಆಡ್ತಾ ಇದ್ವು. ಆ ಕೆಚ್ಚಲುಗಳನ್ನು ನೋಡಿ ನನಗೆ ರಥದಿಂದ ಕೆಳಗಿಳಿದು ಒಂದು ತಂಬಿಗೆ ನೊರೆ ಹಾಲು ಹರಿದು ಕುಡಿಬೇಕು ಅನ್ನೋಷ್ಟು ಆಸೆ ಆಯಿತು. ಒಂದು ಆಲದ ಮರದ ನೆರಳಲ್ಲಿ ಕೂತ್ಕೊಂಡು ಒಬ್ಬ ಗೊಲ್ಲ ಪಿಳ್ಳಂಗೋವಿಯನ್ನು ನುಡಿಸ್ತಾ ಇದ್ದ. ಅದು ನನಗೆ ಕಣ್ಣಿಗೆ ಬಿತ್ತು. ಅವನ ಹತ್ರ ಚೊಂಬು ಇದ್ದೇ ಇರುತ್ತೆ. ಪ್ರಯಾಣಿಕರು ಕೇಳಿದ್ರೆ ತಾನೇ ಹಿಂಡಿ ಕುಡಿಯುವಷ್ಟು ಹಾಲು ಕೊಡ್ತಾನೆ ಅನ್ನಿಸ್ತು. ಆದರೆ ಕಂದಮೂಲಗಳಲ್ಲಿ ಜೀವಿಸೋ ವನವಾಸಿಗಳು ಹಾಲು ಕುಡಿಬೋದೋ ಕುಡಿಬಾರ್ದು? ಮಾಂಸಾಹಾರಿ ಮೃಗಗಳು ತುಂಬಿರೋ ಕಾಡಲ್ಲಿ ಹಸುಗಳಂತೂ ಇರೋದಿಲ್ಲ ಅನ್ನೋ ಅನುಮಾನನ್ನು ಹುಟ್ಕೊಂತು. ಕೇಳಿದ್ರೆ ರಾಮ ಅಥವಾ ಲಕ್ಷ್ಮಣ ಉತ್ತರ ಹೇಳ್ತಾರೆ. ಆದರೆ ನನಗೆ ಹಾಲಿನ ಆಸೆ ಆಗಿದೆ ಅನ್ನೋದು ಅವ್ರಿಗೆ ಗೊತ್ತಾಗತ್ತೆ ಅಂತ ಹೇಳಿಬಿಟ್ಟು ನನ್ನ ಆಸೆಯನ್ನು ಹತ್ತಿಕ್ಕಿಕೊಂಡೆ. 3ನೇ ಸಂಜೆ ಸಮೀಪಿಸ್ತಾ ಇತ್ತು. ರಾಮ ಏನನ್ನು ನಿರೀಕ್ಷಿಸ್ತಾ ಇರೋನ್ ಹಾಗೆ 2 ಕಡೆಗಳನ್ನು ಗಮನ ಇಟ್ಟು ನೋಡ್ತಾ ಇದ್ದ.
ಎಷ್ಟೋ ಹೊತ್ತಿನ ನಂತರ ದೂರದಲ್ಲಿ ನಮ್ಮ ಮಾರ್ಗದ ಎಡ ಮತ್ತು ಬಲಭಾಗಗಳಲ್ಲಿ 2 ಗುಡ್ಡಗಳ ಸಾಲು ಕಾಣಿಸಿದ್ವು. ಮಾರ್ಗ ಅವುಗಳ ಸಂಧಿಯಲ್ಲಿ ಸಾಗಿತ್ತು. ಪ್ರಕೃತಿನೇ ಆ ಸಂಧಿಯನ್ನು ನಿರ್ಮಿಸಿದ್ದ ಅಥವಾ ಗುಡ್ಡದ ಎತ್ತರ ಕಡಿಮೆ ಇದ್ದ ಭಾಗವನ್ನು ಕಡಿದು ಮಾರ್ಗವನ್ನು ಸೃಷ್ಟಿಸಿದ್ರೋ ನನಗಂತೂ ಗೊತ್ತಾಗ್ಲಿಲ್ಲ. ರಥ ಏರ್ತೊಡಗಿ ಎಳೆಯೋದಕ್ಕೆ ಕುದುರೆಗಳು ಪ್ರಯಾಸ ಮಾಡ್ತಾ ಇದ್ವು. ತಾನು ಹುಡುಕ್ತಿದ್ದ ಸ್ಥಳ ಬಂತು ಅನ್ನೋ ಹಾಗೆ ರಾಮ, ಸುಮಂತ್ರರೇ ನಿಲ್ಲಿಸಿ, ನಾವು 3 ಇಳಿದು ನಡೆದು ಬರ್ತೀವಿ, ಭಾರ ಕಡಿಮೆ ಆಗಲಿ, ನೀವು ಏರನ್ನು ದಾಟಿ ಆ ಕಡೆ ನಿಲ್ಲಿಸಿ ಅಂತ ಅಂದ. ರಥ ಮುಂದೆ ಸಾಗ್ತು. ರಾಮ ನನ್ನನ್ನು ತನ್ನ ಎಡಕ್ಕೆ ಮತ್ತು ಲಕ್ಷ್ಮಣನ ಬಲಕ್ಕೆ ನಾವು ಕ್ರಮಿಸಿದ ದಿಕ್ಕಿಗೆ ತಿರುಗಿ ನಿಲ್ಲಿಸಿ ಹೇಳ್ದ, ನೋಡಿ, ಇದು ಕೋಸಲದ ಗಡಿ. ನಮ್ಮ ಪೂರ್ವಜರ ಕಾಲದಿಂದಲೂ ನಮ್ಮ ಎಲ್ಲೇ ಇದೇನೆ. ಕಣ್ತುಂಬ ನೋಡಿ, ಪಶ್ಚಿಮದಲ್ಲಿ ಮುಳುಗಕ್ಕೆ ಹವಣಿಸ್ತಿರೋ ಕೆಂಪು ಬಣ್ಣದ ಸೂರ್ಯನ ಆಚೆವರೆಗೂ ವಿಸ್ತರಿಸಿರೋ ದೇಶ ನಮ್ಮದು. ಮಳೆ ಆಗದಿದ್ರೂ ಕೂಡ ಬೆಳೆಯನ್ನು ಕೊಡುವಂತಹ ಕೆರೆ ಕಟ್ಟೆಗಳು, ಹೊಳೆ ಹಳ್ಳಗಳ ನೀರನ್ನು ತಡೆದು ಕೃಷಿಗೆ ಬಳಸುವಂತಹ ಅಣೆಕಟ್ಟುಗಳು ಮತ್ತು ನಾವು ದಾರಿ ಉದ್ದಕ್ಕೂ ನೋಡ್ಕೊಂಡು ಬಂದ್ವಲ್ಲ ಹರಿದ್ವರ್ಣದ, ಯಾವ ವರ್ಷವೂ ಬರವನ್ನು ಕಾಣದೇ ಇರುವಂತಹದ್ದು ನಮ್ಮ ಈ ದೇಶ. ಕೈ ಮುಗಿದು ಕಣ್ಮುಚ್ಚಿ ಪ್ರಾರ್ಥಿಸಿ ಅಂತ ಹೇಳ್ದ. ಹೇಳ್ ಜನನಿ ಕೋಸಲೆ, ಈಗ ನಾವು ನಿನ್ನ ತಾಯಿ ಮಡಲಿಂದ ಆಚೆಗೆ ಅವಿವೇಕಿ ತುಂಟ ಮಕ್ಕಳ ಹಾಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋದ್ರೂ ನಿನ್ನ ಮಡ್ಲಿಗೆನೆ ಹಿಂದಿರುಗ್ತೀವಿ. ನಿನ್ನನ್ನು ಬಿಟ್ಟರೆ ನಮಗೆ ಬೇರೆ ಆಶ್ರಯ ಇಲ್ಲ. ನಿನ್ನನ್ನು ಬಿಟ್ಟು ಹೋಗೋಕ್ಕೆ ನಮಗೆ ಅನುಜ್ಞೆಯನ್ನು ಕೊಡ್ತಾಯಿ ಅಂತ ಅಂದ. ಅದರ ಹಾಗೆ ನಾನು ಮತ್ತು ಲಕ್ಷ್ಮಣನು ನುಡಿದ್ವಿ. ರಾಮನ ಮುಗಿದ ಕೈ, ಬಾಗಿಸಿದ ತಲೆ ಎಷ್ಟೋ ಹೊತ್ತಿನವರೆಗೂ ಕಲ್ಲಿನ ವಿಗ್ರಹದ ಹಾಗೆ ಸ್ಥಿರವಾಗಿ ಹಾಗೆ ಇತ್ತು. ಅವನ ಕಣ್ಣುಗಳಲ್ಲಿ ನೀರು ಜಿನುಗ್ತಾ ಇತ್ತು. ಆನಂತರ ತಿರುಗಿ ಹೊರಟ ಅವನನ್ನ ನಾವಿಬ್ರು ಅನುಸರಿಸಿದ್ವಿ. ದಿಬ್ಬದ ಆ ಕಡೆಯಲ್ಲಿ ರಥ ಕಾದು ನಿಂತಿತ್ತು. 3 ಗಳಿಗೆ ಕಳೆಯುವಷ್ಟರಲ್ಲಿ ಸೂರ್ಯ ಮುಳುಗ್ತು. ಇನ್ನೊಂದು ಗಳಿಗೆಯಲ್ಲಿ ಕತ್ತಲ ಆವರಿಸಕ್ಕೆ ಶುರುವಾಯಿತು. ಮಾರ್ಗದ ಎಡಬದಿಯಲ್ಲಿ ನೀರಿನ ಹಾಗೆ ಏನೋ ಹೊಳಿತಾ ಇದೆ ಅಂತ ಅನ್ನಿಸ್ತು. ಆಗ ಸುಮಂತ್ರರು ಹೇಳಿದ್ರು, ಇದು ಒಂದು ಕಟ್ಟೆ ಏರಿ ಮೇಲೇನೆ ನಾವು ಹೋಗ್ಬೇಕು. ಈಗ ಕುಡಿಲಿಕ್ಕೆ ಮತ್ತೆ ಬೆಳಗ್ಗೆ ಸ್ನಾನಾದಿಗಳಿಗೆ ಶುಭ್ರವಾದ ನೀರು ಸಿಕ್ಕತ್ತೆ. ಕುದುರೆಗಳಿಗೂ ಬಾಯಾರಿದೆ, ಇಲ್ಲಿಯೇ ಉಳಿಯೋಣವಾ ಅಂತ ಅಂದ್ರು. ನೀರು ಕುಡಿಯೋಕ್ಕೆ ರಾತ್ರಿ ವೇಳೆ ಕಾಡು ಮೃಗಗಳು ಬರುವ ಅಪಾಯ ಉಂಟು, ಅದೊಂದು ಅಪಾಯ ಇದೆ. ಹಾಗೆ ಕತ್ಲಲ್ಲಿ ಮುಂದೆ ಹೋಗೋದು ಕೂಡ ಅಪಾಯವೇ ಅಂದ್ರು. ನಾನು ಕಾವಲು ನಿಲ್ಲುವಾಗ ಚಿಂತೆ ಬೇಡ ಅಂತ ಲಕ್ಷ್ಮಣ ತಕ್ಷಣ ಹೇಳ್ದ. ನಾವು 4 ಬೊಗಸೆಯಲ್ಲಿ ತಣ್ಣನೆ ನೀರನ್ನ ಕುಡಿದ್ವಿ. ಕುದುರೆಗಳು ಮೊದಲು ನೀರನ್ನು ಮೂಸ್ ನೋಡಿ ಅನಂತರ ಬಾಯನ್ನು ಊರಿ ಹೀರ್ಕೊಂಡ್ವು. ಆನಂತರ ಸುಮಂತ್ರರು ಹಾಕಿದ್ದ ಹುಲ್ಲನ್ನು ತಿಂತ ನಿಂತವು. ಲಕ್ಷ್ಮಣ ಎಂದಿನಂತೆ ಕಾವಲು ನಿಂತ್ಕೊಂಡ. 3 ರಾತ್ರಿಗಳಲ್ಲಿ ಈಗಾಗಲೇ ನನಗೆ ಅಭ್ಯಾಸ ಆಗಿದ್ದರಿಂದ ನಿದ್ದೆ ಹತ್ತಿತು. ಮರುದಿನ ಮಧ್ಯಾಹ್ನದ ನಂತರದಲ್ಲಿ ದೂರದಲ್ಲಿ ನಾನು ಅದುವರೆಗೂ ಕಲ್ಪಿಸ್ಕೊಂಡು ಇರ್ದಿದ್ದಂತಹ ದೊಡ್ಡ ಸರೋವರದಷ್ಟು ಅಗಲವಾದ ಒಂದು ನದಿ ಕಾಣಿಸ್ತು. ಬಿಸಿಲಿನ ಝಳದಲ್ಲಿ ಚಲಿಸೋ ಹಾಗೆ ನಡುವೆ ತುಂಬು ಕೂದಲಿನ ಹೆಂಗಸಿನ 5-6 ಕಾಲುಗಳ ಜಡೆ ಹಾಗೆ ಕಾಣುವಂತಹ ನೀರಿನ ಸೀಳುಗಳಂತೆ ಕಾಣದಿದ್ರೆ ನಾನು ಅದನ್ನ ಸರೋವರ ಅಂತಲೇ ಭಾವಿಸ್ತಾ ಇದ್ದೆ. ಶುದ್ಧ ಬಿಳುಪಾದ ಸೂರ್ಯನ ಅಡ್ಡಗಲಕ್ಕೂ ಕನ್ನಡಿ ಹಿಡಿದ ಹಾಗೆ ಕಾಣುವಂತಹ ನಿರ್ಮಲವಾದ ಜಲ ಅದು. ಮಧ್ಯದಲ್ಲಿ ಮೀನು ಹಿಡಿಯೋರ ದೋಣಿಗಳಿದ್ವು. ದೂರದ ಆಚೆ ದಡ ಅಂತ ಗುರುತಿಸಬಹುದಾದಂತಹ ಘನ ವೃಕ್ಷಗಳ ಸಾಲಿತ್ತು. ಇದೇನು ನದಿನ ಸಮುದ್ರನ ಅಂತ ನಾನು ರಾಮನನ್ನ ಕೇಳಿದೆ. ಆಗ ರಾಮ ಹೇಳ್ದ, ಇದು ಗಂಗೆ, ಪವಿತ್ರ ಪಾವನೆ, 3 ಲೋಕದಲ್ಲೂ ಹರಿಯುವಂತಹ ದಿವ್ಯ ಮಾತೆ ಅಂತ ಹೇಳ್ಬಿಟ್ಟು ರಾಮ ಭಕ್ತಿ ತುಂಬಿದ ಧ್ವನಿಯಲ್ಲಿ ಹೇಳ್ದ. ಈ ಸಂಜೆ ಈ ರಾತ್ರಿ ಅದರ ದಡದಲ್ಲಿ ಕಳೆಯೋಣ ಅಂತ ನಾನಂದೆ. ನಾನು ಅದನ್ನು ನಿಶ್ಚಯಿಸಿದ್ದೀನಿ. ಗಂಗೆ ವೇಗವಾಗಿ ಹರಿತಾ ಇದ್ರೂ ನಿಶಬ್ದವಾಗಿರ್ತಾಳೆ ಅಂತ ರಾಮ ಅಂದ. ರಥದ ಮಾರ್ಗ ನದಿ ತೀರದಲ್ಲಿ ಪರ್ಯವಸಾನ ಆಯಿತು. ರಥ ಸಮೀಪದಲ್ಲಿದ್ದ ಒಂದು ಇಂಗುದಿ ವೃಕ್ಷದ ಕೆಳಗೆ ನಿಂತ್ಕೊಂತು. ನಾನು ಕಣ್ಣೆದುರಿಗೆ ಹರಡಿದ್ದ ಗಂಗೆಯಲ್ಲಿ ಮೈಮರೆತು ನಿಂತುಬಿಟ್ಟೆ. ಬಾಧಿಸ್ತಿದ್ದಂತಹ ಹಸಿವು ಬಾಯಾರಿಕೆಗಳಲ್ಲದೆ 4 ದಿನದಿಂದ ರಥ ಕುಕ್ಕಿ ಮೈ ಕೈಗಳೆಲ್ಲ ಜಜ್ಜಿದ ಹಾಗೆ ಆಗೋಗಿತ್ತು. ಆ ಬಳಲಿಕೆನು ಹಿಂಗ್ ಹೋಯ್ತೀಗ. ಈ ನದಿ ತೀರದಲ್ಲೇ ಒಂದು ಗುಡಿಸಲು ಕಟ್ಕೊಂಡಿರೋದು ವನವಾಸ ಅನ್ನೋದಾದ್ರೆ 14 ವರ್ಷಕ್ಕೆ ಜೀವನವಿಡೀ ಇರಬಹುದು ಅನ್ನೋ ಒಂದು ಭಾವನೆ ನನ್ನ ಮನಸ್ಸನ್ನ ಆಕಾಶದೆತ್ತರಕ್ಕೆ ತೇಲಿಸ್ತು. ಆಗ ರಾಮ ಸುಮಂತ್ರರನ್ನ ಕೇಳ್ದ, ನಿಮಗೆ ಗೊತ್ತಿದೆ ಅಲ್ವಾ ಸುಮಂತ್ರರೇ, ಇದು ಬೇಡರ ರಾಜ್ಯ. ಗುಹ ಎಂಬಾತ ಇವರ ರಾಜ.
ನಮ್ಮ ಕೋಸಲಕ್ಕೂ ಅವ್ರಿಗೂ ಮೊದಲಿಂದಲೂ ಸ್ನೇಹ ಇದೆ. ನಮಗೇನವರು ಸಾಮಂತರಲ್ಲ, ಆದರೂ ಕೂಡ ನಯ ವಿನಯಗಳಿಂದ ನಡ್ಕೋತಾರೆ. ಶೃಂಗಿ ಬೇರಪುರ ಅಂತ ರಾಜಧಾನಿ. ಯಾರನ್ನಾದ್ರೂ ಹುಡುಕಿ ದಾರಿ ತಿಳ್ಕೊಂಡು ಒಂದು ಕುದುರೆ ಏರಿ ಹೋಗಿ ನಾನು ಬಂದಿರೋದನ್ನ ಹೇಳಿ ಅವನನ್ನ ಕರ್ಕೊಂಡು ಬರ್ತೀರಾ? ಪ್ರಸಂಗ ಬಂದ್ರೆ ನಾನು ವನವಾಸಕ್ಕೆ ಹೋಗ್ತಾ ಇರೋ ಸಂಗತಿಯನ್ನ ಕಾರಣ ಸಹಿತ ಹೇಳಿ. ಬೇಕಿದ್ರೆ ಇನ್ನೊಂದು ಕುದುರೆ ಮೇಲೆ ಲಕ್ಷ್ಮಣನನ್ನು ಕರ್ಕೊಂಡು ಹೋಗಿ ಅಂತ ಅಂದ. ಆಗ ಸುಮಂತ್ರರು ಹೇಳಿದ್ರು, ಬೇಡ ಗುಹ, ನನಗೂ ಗೊತ್ತು, ರಾಜಧಾನಿಯನ್ನ ನಾನು ನೋಡಿಲ್ಲ, ಆದ್ರೆ ವಿಚಾರಿಸ್ಕೊಂಡು ಹೋಗ್ತೀನಿ, ರಾಜ್ಕುಮಾರ ವಿಶ್ರಾಂತಿ ಪಡೀಲಿ ಅಂತ ಹೇಳಿಬಿಟ್ಟು ಸುಮಂತ್ರರು ರಥದ ಎಡಬದಿಗೆ ಕಟ್ಟಿದ್ದ ಕಂದು ಬಣ್ಣದ ಕುದುರೆಯನ್ನ ಹತ್ತಿ ಹೊರಟ್ರು. ನಾನು ನದಿನೇ ನೋಡ್ತಾ ನಿಂತಿದ್ದೆ. ರಥದ ಹತ್ರನೇ ನಿಂತಿದ್ದ ಲಕ್ಷ್ಮಣನೂ ನೋಡ್ತಾ ಇದ್ದ. ಅನಂತರ ಇದ್ದಕ್ಕಿದ್ದ ಹಾಗೆ ನಡೆದು ನೀರಿಗಿಳಿದ. ಬೆಳಗ್ಗೆ ಕಟ್ಟೆಯಲ್ಲಿ ಸ್ನಾನ ಮಾಡಿದ್ದ, ಈಗ ಯಾಕೆ ಇಳಿದ ಅಂತ ನಾನು ಅನುಮಾನ ಪಟ್ಟೆ. ನೀರಲ್ಲಿ ತುಸು ದೂರ ನಡೆದ ಮೇಲೆ ಅವನು ಈಜು ಬಿದ್ದ. 10 ಬಾರಿ ದಬದಬನೆ ಕೈಕಾಲು ಬಡ್ದು ಅನಂತರ ನಿಶ್ಶಬ್ದವಾಗಿ ಗಂಗೆಯ ಒಡಲೊಳಗೆ, ಅದರ ಗರ್ಭದೊಳಗೆ ಆಡುವಂತಹ ಬಲಿತ ಭ್ರೂಣದ ಹಾಗೆ ಚಲಿಸತೊಡಗಿದ. ಕೆಲವು ಕ್ಷಣಗಳಲ್ಲಿ ಪಾರದರ್ಶಕ ನೀರಿನಲ್ಲಿ ಅವನ ಅಂಗಗಳು ಕಾಣಿಸ್ತಿದ್ವು. ಕ್ರಮೇಣ ಕಣ್ಮರೆ ಆಗ್ಬಿಟ್ಟ. ಲಕ್ಷ್ಮಣ, ಏನು ಹುಡುಗಾಟ ನಿಂತು? ಗಂಗೆ ಅಂದ್ರೆ ಏನು ಅಂತ ಅನ್ಕೊಂಡೆ. ಈ ಜಲಸಾಗರದಲ್ಲಿ ಮೊಸಳೆ ಇರೋದಿಲ್ವಾ? ಹುಲಿ ಚಿರತೆಗಳು ಜಲಕ್ರೀಡೆಗೆ ಬಂದಿರೋದಿಲ್ವಾ ಅಂತ ನನ್ನ ಎದೆ ಹೊಡ್ಕೊಳ್ಳೋದು ಶುರುವಾಯಿತು. ಉಸಿರು ನಿಂತಾಗನ್ನಿಸ್ತು. ದಡಕ್ ಬಾ, ನಿಂಗೆ ಸರಿಯಾಗಿ ಬುದ್ಧಿ ಹೇಳ್ತೀನಿ ಅಂತ ನಿಶ್ಚಯಿಸಿದ ಮೇಲೆ ಸಮಾಧಾನ ಆಯಿತು. ನೀರಿನ ಮೇಲ್ಮೈಯನ್ನೇ ದಿಟ್ಟಿಸ್ತಾ ಇದ್ದೆ. ಅರೆ, ಮುಳುಗಿ ಹೋದ್ನ ಇವನು? ಮುಳುಕು ಈಜು ಹೊಡಿತಾ ಇದ್ದಾನ? ಅಂಗಗಳನ್ನು ಚಲಿಸದೆ ಅಂಗಾತ ಮಲ್ಕೊಂಡು ತೇಲ್ತಾ ಇದ್ದಾನ? ಈಜಲ್ಲಿ ಅವನ ನೈಪುಣ್ಯ ನನಗೆ ಗೊತ್ತಿಲ್ಲ, ಗೊತ್ತಾಗೋ ಪ್ರಮೇಯನೂ ಇರಲಿಲ್ಲ. ದೇವ್ರೆ, ಅವನನ್ನು ಕಾಪಾಡು ಅಂತ ನಾನು ಪ್ರಾರ್ಥಿಸಿದೆ. ಗಂಗಾದೇವಿಗೆ ಹರಕೆನೂ ಕಟ್ಕೊಂಡೆ. 14 ವರ್ಷದ ನಂತರ ಹಿಂತಿರುಗಿದ ಮೇಲೆ ಊರ್ಮಿಗೆ ಏನು ಹೇಳಬೇಕಪ್ಪ ಅಂತ ಒಂದು ಸಂಕಟ ನನ್ನ ಕರುಳೊಳಗೆ ಹುಟ್ಕೊತಾ ಹೋಯಿತು. ಇನ್ನು ಅವನು ನೀರಲ್ಲಿ ಮರೆಯಾದ ಜಾಗವನ್ನೇ ನಾನು ನೋಡ್ತಾ ಇದ್ದೆ. ಬೆಳಕು ನಂದುತ್ತಾ ಇತ್ತು. ನನ್ನ ಎದೆ ಮತ್ತೆ ಹೊಡ್ಕೊಳ್ತಾ ಇತ್ತು. ರಾಮ ನದಿಯಲ್ಲಿ ಇಳಿದು ಕೈಕಾಲು ತೊಳೆದು ದಡದಲ್ಲಿ ಕೂತ್ಕೊಂಡು ಸಾಯಂ ಸಂಧ್ಯಾ ಮಾಡ್ತಿದ್ದ. ಅವನು ಲಕ್ಷ್ಮಣ ಎಲ್ಲಿ ಅಂತ ಕೇಳಿದ್ರೆ ನಾನು ಏನು ಹೇಳೋದು ಅನ್ನೋ ಒಂದು ಚಿಂತೆ ಹುಟ್ಕೊಂತು. ನೀನು ಅವನನ್ನು ನೋಡ್ಕೋಬಾರ್ದಾ ಅಂತ ಅಂದರೆ, ಅವನನ್ನು ನೋಡ್ಕೊಳ್ಳೋದು ನನ್ನ ಹೊಣೆ, ನಾನು ಹೊಣೆಯನ್ನು ಪೂರೈಸಲಿಲ್ಲ ಅಂದಾಗತ್ತಲ್ವಾ ಅನ್ನೋ ಒಂದು ಖೇದ ಉಂಟಾಯಿತು. ಹಾಗೆಯೇ ಕತ್ಲಲ್ಲಿ ಮರೆಯಾಗ್ತಿದ್ದ ಆ ನೀರಿನ ಸ್ಥಳವನ್ನು ನೋಡ್ತಾ ಇರಬೇಕಾದ್ರೆ ನನ್ನ ಬಲಬದಿಯಿಂದ ಒದ್ದೆ ಮೈಯಿ ಒದ್ದೆ ಬಟ್ಟೆಯಲ್ಲಿ ಲಕ್ಷ್ಮಣ ನದಿಯ ದಡದಲ್ಲಿ ನಡೆದು ಬಂದ. ಅವನೇ ಹೇಳ್ದ, ಶಾಂತವಾಗಿ ಕಾಣುತ್ತೆ, ಆದರೆ ಸೆಳೆತ ಜೋರಾಗಿದೆ. ಕೆಳಭಾಗಕ್ಕೆ ಸೆಳೆದದ್ದೇ ಗೊತ್ತಾಗೋದಿಲ್ಲ. ನಮ್ಮ ಸರಿಯೂ ನದಿ ಥರ ಅಲ್ಲ ಇದು ಅಂತ ಅಂದ. ನನಗೆ ಕೋಪ ಬಂತು. ಇನ್ಮೇಲೆ ನೀರ್ಗಿಳಿಯಲ್ಲ ಅಂತ ನಂಗೆ ಭಾಷೆ ಕೊಡು ಅಂತ ಅಂದೆ. ನೀರ್ಗಿಳಿದೆ ಸ್ನಾನ ಮಾಡೋದು ಹೇಗೆ? ಕುಡಿಯೋಕ್ಕೆ, ಆಹಾರ ಬೇಯಿಸೋಕ್ಕೆ ನೀರು ತರೋದು ಹೇಗೆ ಅಂತ ನಗ್ತಾ ಹೇಳ್ದ. ನೋಡು, ನಾನು ಹೇಳಿದ್ದು ಈಜು ಕೂಡುದು ಅಂತ ಅಂದೆ. ನೀನಾಗಲಿ ಅಣ್ಣ ಆಗಲಿ ನೀರಲ್ಲಿ ಜಾರಿ ಬಿದ್ದರೆ ಈಜದೆ ಎಳೆದು ಎತ್ತೋದು ಹೇಗೆ ಅಂತ ಮತ್ತೆ ಅಂದ. ಜಾಣವಾದವನ್ನ ನಿನ್ನ ಹೆಂಡತಿ ಕೈಲಿ ಮಾಡು, ನೀನು ಮುಳುಗಿದ ಸ್ಥಳವನ್ನೇ ನೋಡ್ತಾ ನನಗೆ ಅಂತ ಅಳಕ್ ಶುರು ಮಾಡಿಬಿಟ್ಟೆ. ನಾರು ಮಡಿಯ ಸೆರಗಿಂದಲೇನೆ ಕಣ್ಣು ಒರೆಸ್ಕೊಂಡೆ. ಕತ್ಲ ಆಗ್ತಾ ಇದ್ದ ಹಾಗೆ ಸುಮಂತ್ರರು ಗುಹರಾಜನ ಜೊತೆಗೆ ಬಂದ್ರು. ಗುಹನು ಒಂದು ಕುದುರೆ ಮೇಲೆ ಬರ್ತಾ ಇದ್ದ. 2 ಆಳುಗಳು ಸೂಡಿ ಹಿಡಿದು ಜೊತೆಯಲ್ಲಿ ದಾಪುಗಾಲು ಹಾಕ್ತಾ ಇದ್ರು. ರಾಮನ ಗುಹನು ಇಬ್ರು ಒಬ್ರಿಗೊಬ್ರು ಆಲಂಗಿಸ್ಕೊಂಡ್ರು. ಅನಂತರ ಗುಹ ಲಕ್ಷ್ಮಣನನ್ನ ಆಲಂಗಿಸ್ದ. ನನ್ನನ್ನು ನೋಡಿ, ತಾಯಿ, ಗಂಗಾ ನದಿ ಮೇಲೆ ಗಾಳಿ ಯಾವಾಗಲೂ ಶೀತ ಕೊಡುತ್ತೆ. 4 ನನ್ನ ಮನೆಗೆ ನಡೀರಿ, ಹತ್ರನೇ ಇದೆ. ಅರಮನೆಯಷ್ಟು ಅದ್ದೂರಿ ಇಲ್ಲ, ಆದ್ರೆ ಬೆಚ್ಚಗಿರುತ್ತೆ ಅಂತ ಅಂದ. ಆಗ ರಾಮ ಹೇಳ್ದ, ನಾವು ವನವಾಸಿಗಳು, ಮನೆ ಒಳಗಡೆ ಪ್ರವೇಶ ಮಾಡೋ ಹಾಗಿಲ್ಲ ಅಂತ. ಗುಹ ದಶರಥ ಮಹಾರಾಜನ ಧರ್ಮನಿಷ್ಠೆಯನ್ನ, ಆಡಳಿತ ವಿಚಕ್ಷಣೆಯನ್ನ ಹೊಗಳುತ್ತಾ ಇದ್ದ. ಹಾಗೆ ರಾಮನ ಸತ್ಯನಿಷ್ಠೆಯನ್ನು ಕೊಂಡಾಡ್ದ. ಆದ್ರೆ ಇಂಥ ಮಗನನ್ನ ಕಾಡುಗಟ್ಟಿದ ಮಹಾರಾಜನ ನಡೆಗೆ ಪದೇ ಪದೇ ಆಶ್ಚರ್ಯದ ಪ್ರಶ್ನೆಯನ್ನ ಹಾಕ್ತಾ ಇದ್ದ. ರಾಮ ಮೌನವಾಗಿ ಕೂತಿದ್ದ. ಅಷ್ಟರಲ್ಲಿ ತಲೆ ಮೇಲೆ ಹೆಡ್ಗೆಯನ್ನು ಹೊತ್ಕೊಂಡು 1-2 ಆಳುಗಳು ಕತ್ಲೆಯಲ್ಲೂ ಕೂಡ ಸ್ಪಷ್ಟವಾಗಿ ಕಣ್ಣು ಕಾಣ್ತಾ ಇರೋರು ಹಾಗೆ ನಡ್ಕೊಂಡ್ಬಂದು ಹೆಡಿಗೆಯನ್ನ ಒಂದು ಕಲ್ಲಿನ ಮೇಲೆ ಇಳಿಸಿದ್ರು. ಅದರ ಗಮದಿಂದಲೇನೆ ಆಗ್ತಾನೆ ಮಾಡಿ ತಂದ ಅಡುಗೆ ಅದು ಅಂತ ಎಲ್ಲರಿಗೂ ಗೊತ್ತಾಯಿತು. ಹೇಳಿ, ಉಣ್ಣಿ ಅಂತ ಗುಹ ಹೇಳ್ದ. ಮಿತ್ರ, ನಾವು ವನವಾಸಿಗಳು,
ಕಂದಮೂಲಗಳು ಮತ್ತು ಹಣ್ಣು ಹಂಪಲುಗಳನ್ನು ಬಿಟ್ಟು ಬೇರೆ ಏನು ತಿನ್ನೋ ಹಾಗಿಲ್ಲ ಅಂತ ರಾಮ ಹೇಳ್ದ. ರಾಜ್ಕುಮಾರ, ಬೇಡ್ರಾದ ನಾವು ಕೂಡ ಯಾವಾಗಲೂ ವನವಾಸಿಗಳೇನೆ. ಕೃಷಿ ಮಾಡಿ ಆಹಾರ ಬೆಳೆಯೋರೇ ಅಲ್ಲ. ಬೇಟೆ ಇಲ್ಲದೆ ನೆಲದ ಮೇಲೆ ತಾನಾಗೆ ಬೆಳೆಯೋ ಧಾನ್ಯಗಳನ್ನು ಶೇಖರಿಸಿ ಬೇಯಿಸಿ ತಿಂತೀವಿ. ಇದನ್ನ ನೀವು ತಿನ್ನಬಹುದು ಅಂತ ಗುಹ ಒತ್ತಾಯ ಮಾಡ್ದ. ಆದರೆ ರಾಮ ಒಪ್ಪಲಿಲ್ಲ. ಗೆಡ್ಡೆ ಗೆಣಸು ಹಣ್ಣು ಹಂಪಲು ಅಲ್ಲದೆ ಬೇರೆ ಯಾವುದಾದ್ರೂ ನಮಗೆ ನಿಷಿದ್ಧ ಅಂತ ಹೇಳಿಬಿಟ್ಟ. ಆಯಿತು, ಅಂಥವನ್ನೇ ತರಿಸ್ತೀನಿ ಅಂತ ಗುಹ ತನ್ನ ಕುದುರೆಯನ್ನು ಕೊಟ್ಟು ಒಬ್ಬ ಆಳನ್ನ ಕಳಿಸ್ದ. 3-4 ಗಳಿಗೆಯಲ್ಲಿ ಅವನು ಒಂದು ಜೋಳಿಗೆ ತುಂಬ ಬೆಂಕಿಯಲ್ಲಿ ಸುಟ್ಟ ಗೆಣಸನ್ನು ತಂದ. ನಾವು ಮೂವರು ಅದನ್ನೇ ತಿಂದ್ವಿ. ನಮ್ಮನ್ನು ಬಿಟ್ಟು ಹೆಡಿಗೆಯಲ್ಲಿದ್ದ ಘಮಘಮ ಅಡುಗೆಯನ್ನು ಉಣ್ಣೋದು ಅಗೌರವದ ಚರ್ಯ ಆಗತ್ತೆ ಅಂತ ಯೋಚಿಸಿ ಸುಮಂತ್ರರು ಕೂಡ ಸುಟ್ಟ ಗೆಣಸನ್ನೇ ಭಕ್ಷಿಸಿದ್ರು. ಈ ವ್ರತ ನಿಮಗೆ ಅನ್ವಯಿಸೋದಿಲ್ಲ, ನೀವು ಅಡುಗೆಯನ್ನು ತಿನ್ನಿ ಅಂತ ರಾಮ ಹೇಳಿದ್ರು. ಅವ್ರು ಕೇಳಲಿಲ್ಲ. ಗೆಣಸನ್ನ ತಿಂತಾ ಇರಬೇಕಾದ್ರೆ ಲಕ್ಷ್ಮಣ ತೂಕಡಿಸ್ತಿದ್ದ. ಚೆನ್ನಾಗಿ ನಿದ್ದೆ ಬರಲಿ ಅಂತ ಅಷ್ಟೊಂದು ಈಜಿದ್ಯಾ ಅಂತ ರಾಮ ಕೇಳ್ದ. ಮೈಕೈ ನೋವು ಹೋಗ್ಲಿ ಅಂತ ಲಕ್ಷ್ಮಣ ಉತ್ತರಿಸ್ದ. ನಾನು ಕಾವಲಿರ್ತೀನಿ, ರಾಜ್ಕುಮಾರ ಲಕ್ಷ್ಮಣ ಚೆನ್ನಾಗಿ ವಿಶ್ರಮಿಸ್ಲಿ ಅಂತ ಸುಮಂತ್ರರು ಹೇಳಿದ್ದಕ್ಕೆ ಗುಹ ಹೇಳ್ದ, ನಮ್ಮ ಕಾವಲ್ಗಾರರು ನೋಡ್ಕೊತಾರೆ, ನೀವು 4 ಜನವೂ ಶಾಂತವಾಗಿ ನಿದ್ರಿಸಿ. ಗಂಗಾ ತಟದ ಶಾಂತಿಯಲ್ಲಿ ಎಚ್ಚರವಿಲ್ಲದ ಕನಸು ಇಲ್ಲದ ಗಾಢ ನಿದ್ರೆ ಬರುತ್ತೆ ಅಂತ ಹೇಳ್ದ. ರಾಮ ಹೇಳಿದ ಹಾಗೆ ನಮ್ಮಿಬ್ಬರಿಗೂ ಇಂಗುದಿ ವೃಕ್ಷದ ಬುಡದಲ್ಲಿ ದರ್ಬೆ ಹಾಸಿಗೆಯನ್ನು ಸಿದ್ಧ ಮಾಡಿಕೊಟ್ರು. ನಿದ್ರಿಸದೇನೆ ಗಂಗಾ ತಟದ ಶಾಂತಿಯನ್ನ ಅನುಭವಿಸ್ಬೇಕು ಅನ್ನೋ ಒಂದು ನನ್ನ ಆಸೆ ಫಲಿಸ್ಲಿಲ್ಲ. ಯಾಕೆಂದ್ರೆ ನಿದ್ದೆ ಬಹಳ ಬೇಗ ನನ್ನನ್ನು ಆವರಿಸ್ಕೊಂತು. ಬೆಳಗ್ಗೆ ಏಳೋ ಅಷ್ಟೊತ್ತಿಗೆ ಸುಮಂತ್ರರು ಭಾವುಕರಾಗಿದ್ರು. ರಾಮ, ಕಳೆದ 5 ದಿನ ನಿಮ್ಮ ಜೊತೆಗಿದ್ದೆ, ನಿಮ್ಮನ್ನು ಬಿಟ್ಟು ಹೋಗೋ ಮನಸ್ಸು ನನಗಿಲ್ಲ. ರಥ ಕುದುರೆಗಳನ್ನು ಅಯೋಧ್ಯೆಗೆ ಒಯ್ದು ಮುಟ್ಟಿಸು ಅಂತ ಗುಹನಚಾರರಿಗೆ ಹೇಳಬಹುದು. ನಾನು ನಿಮ್ಮ ಜೊತೆ ಬಂದುಬಿಡ್ತೀನಿ, ಕರ್ಕೊಂಡು ಹೋಗಿ. ನಾನು ನಿಮಗೆ ಭಾರ ಆಗೋದಿಲ್ಲ, ಸಾಧ್ಯವಾದಷ್ಟು ಸಹಾಯ ಮಾಡ್ತೀನಿ ಅಂತ ಅಂದರು. ಆಗ ರಾಮ ಹೇಳ್ದ, ಮಂತ್ರಿವರ್ಯರೇ, ನಿಮ್ಮಂತಹ ಆಪ್ತ ಸಹಾಯಕರು ನಮ್ಮ ತಂದೆಗೆ ಬೇರೆ ಯಾರಿದ್ದಾರೆ? ತೀವ್ರ ಸಂಕಟದಲ್ಲಿರೋ ಅವರಿಗೆ ನಿಮ್ಮ ಸಹಾಯ ಹಿಂದೆಂದಿಗಿಂತ ಈಗ ಬೇಕು. ಹಾಗೇನೆ ನಮ್ಮ 2 ತಾಯಂದ್ರಿಗೂ ನಿಮ್ಮ ರಕ್ಷಣೆಯ ಅಗತ್ಯನೂ ಇದೆ. ನಿಮ್ಮ ಪ್ರೀತಿಯನ್ನ ನಾವು ಸದಾ ನೆನೆಸ್ಕೊಂಡು 14 ವರ್ಷಗಳನ್ನು ಕಳೆದು ಹಿಂತಿರುಗಿ ಬಂದು ನಿಮ್ಮನ್ನು ಸೇರ್ಕೊಳ್ತೀವಿ ಅಂತ ಸಮಾಧಾನ ಹೇಳ್ದ. ಆಗ ಸುಮಂತ್ರರು ಹೇಳಿದ್ರು, ಕೈಕೇಯಿ ರಾಣಿಯನ್ನು ನಾನು ಕಠಿಣ ಮಾತುಗಳಲ್ಲಿ ಭರ್ತ್ಸನೆ ಮಾಡಿದ್ದೀನಿ. ಅವಳು ವಿಷಸರ್ಪದ ಹಾಗೆ ರೊಚ್ಚಿನ ಸ್ವಭಾವದವಳು. ಹಿಂತಿರುಗಿದ ಮೇಲೆ ನನಗೆ ಯಾವ ಹಿಂಸೆ ಮಾಡ್ಸೋಕ್ಕೂ ಹೇಸೋದಿಲ್ಲ. ಹಾಗೇನೆ ಮಹಾರಾಜನ ಹತ್ರಕ್ಕೆ ಹೋಗೋಕ್ಕೂ ನನ್ನನ್ನು ಬಿಡೋದಿಲ್ಲ ಅಂತಂದ್ರು. ಆಗ ರಾಮ ಹೇಳ್ದ, ನಮ್ಮ ತಾಯಂದ್ರ ಸೇವೆಯಲ್ಲಿ ಇದ್ದುಬಿಡಿ. ನನ್ನಮ್ಮ ಶುದ್ಧ ಸಾತ್ವಿಕ ಗೋಮಾತೆ ಥರದವಳು ಸ್ವಭಾವದವಳು. ಹಾಗೆ ಇದ್ರೂ ಕೂಡ ಉಗ್ರಳಾಗಿ ಕೋಡುಗಳಿಂದ ತಿವಿದು ಉರುಳಿಸೋ ಅಷ್ಟು ಶಕ್ತಿನೂ ಇರೋವಳು. ಅವಳ ಬಳುವಳಿಯ ಜನಪದದ ನಿರ್ವಹಣೆ ಮಾಡಿ ಅದನ್ನು ಕೈಕೇಯಿ ಕಬಳಿಸದ ಹಾಗೆ ರಕ್ಷಿಸಿ, ನಿಮ್ಮ ಕುಟುಂಬದ ರಕ್ಷಣೆಗೋಸ್ಕರ ಆದರೂ ನೀವಲ್ಲಿರ್ಬೇಕಲ್ವಾ? ನಿಮ್ಮ ಮೇಲಿನ ಕೋಪವನ್ನು ನಿಮ್ಮ ಕುಟುಂಬದ ಮೇಲೆ ತೀರಿಸ್ಕೊಂಡ್ರೆ ಏನು ಮಾಡ್ತೀರಾ? ಅಲ್ಲದೆ ನೀವು ಹಿಂತಿರುಗಿ ಹೋಗಿ ಬರಿದಾದ ರಥವನ್ನು ತೋರಿಸಿ ರಾಮ ಲಕ್ಷ್ಮಣ ಸೀತೆಯರನ್ನು ಗಂಗಾ ನದಿ ದಾಟಿಸಿ ಬಂದೆ ಅಂತ ಹೇಳಿದ್ರೆ ನಾವು ನಿಜವಾಗ್ಲೂ ವನಪ್ರವೇಶ ಮಾಡಿದ್ವಿ ಅಂತ ಆಕೆಗೆ ನಂಬಿಕೆ ಬರುತ್ತೆ. ನೀವು ಪ್ರಾಜ್ಞರು, ಯೋಚನೆ ಮಾಡಿ ಅಂತ ರಾಮ ಅನುನಯಿಸಿದ ಮೇಲೆ ಅವರು ಒಪ್ಕೊಂಡ್ರು. ನಿಮ್ಮನ್ನು ಬಿಟ್ಟ ತಕ್ಷಣ ಶೂನ್ಯವಾದ ರಥವನ್ನು ಹೊಡ್ಕೊಂಡು ಹೋಗೋಕ್ಕೆ ನನಗೆ ತುಂಬ ದುಃಖ ಆಗುತ್ತೆ. 4-6 ದಿನ ಗುಹನ್ ಜೊತೆಗಿದ್ದು ಮನಸ್ಸನ್ನು ಸುಧಾರಿಸ್ಕೊಂಡು ಆನಂತರ ಹೋಗ್ತೀನಿ ಅಂತ ಅಂದರು. ಸರಿ, ಹಾಗೆ ಮಾಡಿ ಅಂತ ರಾಮ ಹೇಳ್ದ. ಈ ಪ್ರಯಾಣದ ತನಕ ನನಗೆ ಸುಮಂತ್ರರನ್ನು ಹತ್ತಿರ ನೋಡುವಂತಹ ಅವಕಾಶ ಸಿಕ್ಕೇ ಇರಲಿಲ್ಲ. ವಯಸ್ಸಲ್ಲಿ ಹಿರಿಯರವರು, ಅವ್ರ ಬಗೆಗೆ ನನಗೆ ಪ್ರೀತಿ ಗೌರವ ಹುಟ್ಟಿದ್ವು. ಮುಂದೆ ಹೋಗಿ ಅವರ ಪಾದಗಳಿಗೆ ನಮಸ್ಕಾರ ಮಾಡಿದೆ. ಅಮ್ಮ, ನೀನು ಪಟ್ಟದ ರಾಣಿ, ಮುಂದೆ ಸಿಂಹಾಸನದಲ್ಲಿ ಕೂರೋವಳು. ನಾನು ಈ ರಾಜ್ಯದ ಸೇವಕ, ನನ್ನ ಪಾದಗಳನ್ನು ಮುಟ್ಟಬಾರದು ಅಂತ ಹೇಳಿದ್ರು. ಆದರೂ ಕೂಡ ಕೈಗಳನ್ನು ಆಶೀರ್ವಾದ ಭಂಗಿಯಲ್ಲಿ ನನ್ನ ತಲೆ ಮೇಲೆ ಹಿಡಿದ್ರು. ಇನ್ನು ಬೆಳಗ್ಗೆ ಆಯಿತು. ಸೂರ್ಯೋದಯ ಆಗೋ ವೇಳೆಗೆ ಗುಹನ ಒಬ್ಬ ಸೇವಕನಿಂದ ಕೊಯ್ದು ಕಲಸಿದ ಬಾಳೆ, ಸೀಬೆ, ದ್ರಾಕ್ಷಿ,
ಮೊದಲಾದ ಹಣ್ಣುಗಳ ರಸಾಯನವನ್ನು ಹೊರಿಸ್ಕೊಂಡು ಬಂದ. ರುಚಿಯಾದ ಉಪಹಾರ ಆಯಿತು. ರಾಮ ಸಂಕೋಚ ಪಟ್ಕೊಂಡೇ ಹೇಳ್ದ, ನಿಷಾದ ರಾಜ, ನಿನ್ನಲ್ಲಿ ನಾವು ಭಿಕ್ಷೆ ಬೇಡುವಂತಹ ಸ್ಥಿತಿ ಬಂದಿದೆ. ನಮಗೆ ವನವಾಸದಲ್ಲಿ ನಮಗೆ ಅಗತ್ಯವಾಗಿ ಬೇಕಾದಂತಹ ಒಂದು ಸಲಿಕೆ, ಗುದ್ದಲಿ, ಕೊಡಲಿ, ಗರಗಸ, ಮಜ್ಜು, ಅಡುಗೆ ಬೇಯಿಸುವಂತಹ ಒಂದು ತಪ್ಪಲೆ, ಇವಿಷ್ಟು ಬೇಕು ಅಂತ ಕೇಳ್ದ. ಗುಹ ಒಂದು ಕ್ಷಣದಲ್ಲಿ ಅರ್ಥ ಮಾಡಿಕೊಂಡ. ಹಾಗೆ ನಿಮಗೆ ಬದಲಾಯಿಸೋಕ್ಕೆ ವಸ್ತ್ರಗಳು ಬೇಕಲ್ವಾ? ನಿನ್ನೆ ಸಂಜೆ ಈಜಿ ಬಂದ ಮೇಲೆ ಲಕ್ಷ್ಮಣ ಕುಮಾರ ಒದ್ದೆ ಪಂಚಲೆ ನಡುಗ್ತಿದ್ದ. ಈಗಲೂ ನೀವಿನ್ನೂ ಸ್ನಾನ ಮಾಡಿಲ್ಲ ಅಂತ ಅಂದ. ಆಗ ರಾಮ ಹೇಳ್ದ, ನಿಷಾದ ರಾಜ, ಕಷ್ಟದಲ್ಲಿರುವರ ಅಗತ್ಯಗಳನ್ನು ನೀನಾಗೆ ಅರ್ಥ ಮಾಡ್ಕೊತಿದೀಯ. ನೀನೊಬ್ಬ ಆದರ್ಶ ರಾಜ ಅಂತ ಹೇಳ್ದ. ರಾಮನ ಮುಖದಲ್ಲಿ ಗುಹನ ಮಾತು ಕೇಳಿ ಸಂತೋಷ ಚಿಮ್ಮಿತ್ತು. ಬೇಗ ನಾನೇ ಹೋಗ್ತಿರ್ತೀನಿ, ಹೇಳಿ ಕಳಿಸಿದ್ರೆ ತಿಳಿಯಲ್ಲ ಅಂತ ಹೇಳಿಬಿಟ್ಟು ಗುಹ ತನ್ನ ಕುದುರೆಯನ್ನು ಹತ್ತಿ ಮಿಂಚಿನ ವೇಗದಲ್ಲಿ ಹೊರಟು ಹೋದ. ನಾನು ಬಿಸಿಲಿನ ಪ್ರಖರ ಏರ್ತಾ ಇರೋ ಒಂದೊಂದು ಗಳಿಗೆಯಲ್ಲೂ ಬದಲಾಗುವಂತಹ ಗಂಗೆ ಸೊಬಗನ್ನು ನೋಡ್ತಾ ಕೂತ್ಕೊಂಡೆ. ಇಲ್ಲೇ ಇದೇ ಸ್ಥಳದಲ್ಲೇ ಒಂದು ಗುಡಿಸಲು ಕಟ್ಕೊಂಡು ನಾವು ಯಾಕಿರಬಾರ್ದು? ಗುಹರಾಜನ ಸಹಾಯನೂ ಇರುತ್ತಲ್ವಾ ಅನ್ನಿಸ್ತು. ಆದರೆ ಇದು ಅರಣ್ಯವಲ್ಲ, ಹಾಗಾಗಿ ರಾಮ ಒಪ್ಪೋದಿಲ್ಲ. ಕೈಕೇಯಿ ವಿಧಿಸಿರೋದು ದಂಡಕಾರಣ್ಯ ಅಂತ. ಅದು ಎಷ್ಟೋ ತಿಂಗಳ ಪ್ರಯಾಣದ ಅವೆಷ್ಟೋ ಅರಣ್ಯಗಳ ಆಚೆ ಇದೆ ಅನ್ನೋದು ನನಗೆ ಅರಿವಿಗೆ ಬಂತು. 2 ಗಳಿಗೆಯಲ್ಲೇ ನಿಷಾದ ರಾಜ ಒಂದು ದೊಡ್ಡ ಗಂಟನ್ನು ತನ್ನ ಮುಂದೆ ಹಿಡ್ಕೊಂಡು ಕುದುರೆಯನ್ನು ಓಡಿಸ್ಕೊಂಡು ಬಂದ. ಗಂಟನ್ನು ಬಿಚ್ಚಿದ. ಇವು ನಿಮ್ಮಿಬ್ಬರಿಗೂ ಪಂಚಗಳು, ಇವು ತಾಯಿಗೆ ಸೀರೆಗಳು ಅಂತ ತೋರಿಸ್ದ. ಗುಹ ಹೇಳೋದನ್ನು ಮರೆತಿದ್ದೆ, ನಾವು ನಾರ್ಮಡಿಯನ್ನು ಮಾತ್ರ ಉಡೋದು ಅಂತ ರಾಮ ಆಕ್ಷೇಪಣೆ ತೆಗೆದ. ಆಗ ಗುಹ ಹೇಳ್ದ, ರಾಮ, ನಾವೆಲ್ಲ ಉಡೋದು ನಾರ್ಮಡಿನೇನೆ. ಇವು ಸೆಣಬಿನ ನಾರನ್ನು ನೇಯ್ದು ಮಾಡಿರೋ ಅರಿವೆಗಳು. ಹತ್ತಿ ರೇಷ್ಮೆಗಳು ನಿಮ್ಮಂತಹ ಶ್ರೀಮಂತ ರಾಜ್ಯದವರಿಗೆ. ಮುಟ್ಟು ನೋಡು, ನಿನಗೆ ಗೊತ್ತಾಗುತ್ತೆ ಅಂತ ಅಂದ. ನೋಡಿದ್ರೇ ತಿಳಿತಾ ಇತ್ತು. ಎಲ್ಲವೂ ಒರಟು ಬಟ್ಟೆಗಳು, ದಪ್ಪಗೆ ಮಂದವಾಗಿದ್ವು. ಗುಹ ಒಂದೊಂದಾಗಿ ತೆಗೆದಿಟ್ಟ. ಈ 2 ಪಂಚಗಳು ನಿನಗೆ, ಇವೆರಡು ಲಕ್ಷ್ಮಣನಿಗೆ, ಈ 4 ಸೀರೆಗಳು ತಾಯಿಗೆ ಅಂತ ಅಂದ. ಆಗ ರಾಮ ಹೇಳ್ದ, ನೋಡು, ನಾವು ಅರಣ್ಯವಾಸಿಗಳು, ತಾಪಸಿಗಳು, ಸಂಗ್ರಹ ಮಾಡಬಾರ್ದು. ಒಬ್ಬರಿಗೆ 1 ಪಂಚೆ, ಒಬ್ಬಳಿಗೆ 1 ಸೀರೆ ಸಾಕು ಅಂತ ಹಠದ್ ಮಾತಾಡ್ದ. ಆಗ ಗುಹ ಹೇಳ್ದ, ರಾಜ್ಕುಮಾರ, ಗಂಡಸರಿಗೇನೋ ಮೈ ಮೇಲೆ ಒಂದು, ಬಿದಿರ ಮೇಲೆ ಇನ್ನೊಂದು ಅರಿವೆ ಇದ್ರೂ ನಡೆಯುತ್ತೆ. ಹೆಂಗಸರ ಅಗತ್ಯ ನಿನಗೆ ಗೊತ್ತಿಲ್ಲ, ಇಟ್ಕೊಳ್ಳಿ ಅಂತ ಅಂದ. ತನ್ನ ಅಜ್ಞಾನಕ್ಕೆ ರಾಮನ ಮುಖನೇ ಪೆಚ್ಚಾಯಿತು. ಸುಮ್ಮನಾದ ಅವನು. ನನಗೆ ಗುಹನ ಬಗೆಗೆ ಕೃತಜ್ಞತೆ ಉಂಟಾಯಿತು. ಆದರೆ ರಾಮ ತನಗೂ ಲಕ್ಷ್ಮಣನಿಗೂ ಒಂದೊಂದೇ ಪಂಚೆಯನ್ನು ಮಾತ್ರ ತಗೊಂಡ. ನನಗೆ ತಂದಿದ್ದ 4 ಸೀರೆಗಳ ಬಗೆಗೆ ಏನೂ ಹೇಳಲಿಲ್ಲ. ನೀವು ಹೋಗೋ ಕಾಡಲ್ಲಿ ಚಳಿಗಾಲದಲ್ಲಿ ಬಟ್ಟೆ ಒಣಗೋದಿಲ್ಲ ಅಂತ ಹೇಳಿಬಿಟ್ಟು 4 ಸೀರೆಗಳನ್ನು ಒಟ್ಟಿಗೆ ಸುತ್ತಿ ನನ್ನ ಮುಂದೆ ಇಟ್ಟ. ಗಂಗೆಯಲ್ಲಿ ಮಿಂದು ನಾನು ಅವುಗಳಲ್ಲಿ ಒಂದನ್ನು ಮುಟ್ಟೆ. ತುಂಬು ನೀರಿಗೆ ಬೆರೋಷ್ಟು ಉದ್ದ ಇರಲಿಲ್ಲ, ಅಗಲ ಸರಿಗಿತ್ತು. ದಪ್ಪಗೆ ಒರಟಾಗಿದ್ರು, ಬೆಚ್ಚಗಿತ್ತು. ಅಂಚು ಒಡಲುಗಳ ಚಿತ್ತಾರ ಇರಲಿಲ್ಲ. ತಾಪಸಿಗಳಿಗೆ ಹೇಳಿ ಮಾಡಿಸಿದಂತಹ ಸೀರೆಗಳಾಗಿದ್ವವು. ಮಧ್ಯಾಹ್ನದ ಫಲಹಾರದ ಜೊತೆಯಲ್ಲಿ ಸಲಿಕೆ, ಗುದ್ದಲಿ, ಕೊಡಲಿ, ಮಚ್ಚು, ಗರಗಸ, ತಪ್ಪಲೆಗಳು ಇವೆಲ್ಲ ಬಂದವು. ಆಗಲೇ ನದಿಯನ್ನು ದಾಟಿ ಪ್ರಯಾಣವನ್ನು ಮುಂದುವರಿಸೋಣ ಅಂತ ರಾಮ ವರಾತ ಮಾಡ್ದ. ಬೆಳಗ್ಗೆ ನಸುಕಿನಲ್ಲಿ ನದಿ ದಾಟಿದ್ರೆ ಸಂಜೆ ಹೊತ್ತಿಗೆ ಕಾಡು ಮೃಗಗಳು ಇಲ್ಲದ ಸ್ಥಳವನ್ನು ತಲುಪಿ ರಾತ್ರಿಯನ್ನು ಕಳೆದು ಮರುದಿನ ಮಧ್ಯಾಹ್ನದ ಹೊತ್ತಿಗೆ ಭಾರದ್ವಾಜರ ಆಶ್ರಮವನ್ನು ತಲುಪಬಹುದು. ಅಲ್ಲಿ ವಿಶ್ರಮಿಸ್ಕೊಂಡು ಅವರಿಂದ ದಾರಿ ತಿಳ್ಕೊಂಡು ಚಿತ್ರಕೂಟಕ್ಕೆ ಮುಂದುವರಿಯೋಕ್ಕೆ ಅನುಕೂಲ ಆಗತ್ತೆ ಅಂತ ಗುಹ ಹೇಳಿದ ಮೇಲೆ ಅಲ್ಲಿರಲಿಕ್ಕೆ ರಾಮ ಒಪ್ಕೊಂಡ. ಆ ಸಂಜೆನೂ ನಾನು ಗಂಗೆಯ ದರ್ಶನದಲ್ಲಿ ಪುನೀತಳಾದೆ. ಗುಹನ ಸೇವಕರ ಕಾವಲಲ್ಲಿ ರಾತ್ರಿ ಲಕ್ಷ್ಮಣನು ಚೆನ್ನಾಗಿ ನಿದ್ದೆ ಮಾಡಿದ. ಸ್ನಾನಕ್ಕೆ ಮೊದಲೇನೆ ರಾಮ ಗುಹನಿಗೆ ಹೇಳಿ 2 ಕುಡಿಕೆಗಳ ತುಂಬ ಆಲದ ಹಾಲನ್ನು ತರಿಸ್ದ. ಸ್ನಾನವನ್ನು ಮುಗಿಸಿದ ಮೇಲೆ ಲಕ್ಷ್ಮಣನನ್ನು ತನ್ನ ಮುಂದೆ ಕೂರಿಸ್ಕೊಂಡು ಅವನ ತುಂಬು ಕೂದಲಿನ ತಲೆಗೆ 1 ಕುಡಿಕೆ ರಸವನ್ನು ಸ್ವಲ್ಪ ಸ್ವಲ್ಪವಾಗಿ ಚಿಮುಗಿಸಿ ತಿಕ್ಕಿ ಕುಡಿಸ್ದ. ಹೀಗೆ ಇಡೀ ಕುಡಿಕೆಯ ರಸವನ್ನು ಕೂದಲು ಬೇರಿಗೆ ಕುಡಿಸಿದ ಮೇಲೆ ತಾನು ಲಕ್ಷ್ಮಣನ ಮುಂದೆ ಕೂತ್ಕೊಂಡ. ಅವನಿಂದ ಇನ್ನೊಂದು ಕುಡಿಕೆ ಹಾಲಿನಿಂದ ಅದೇ ಕರ್ಮವನ್ನು ತಾನು ಮಾಡಿಸ್ಕೊಂಡ. ಮೆತ್ತಿಕೊಂಡು ಒಣಗಿದ ಮೇಲೆ ಬೆರಳಗಾತ್ರದ ಹುರಿಗಳಂತಾದ ಕೂದಲುಗಳು ತಾಪಸಿಗಳ ತಲೆಯ ರೂಪವನ್ನು ತಾಳದ್ವು. ಈಗ ಅವರಿಬ್ರು ಜೋಗಿಗಳ ಥರ ಕಾಣ್ತಾ ಇದ್ರು.
ಬೀದಿಗಳಲ್ಲಿ ಭಿಕ್ಷೆ ಬೇಡ್ಕೊಂಡು ಬರುವಂತಹ ಜೋಗಯ್ಯಗಳನ್ನು ನಾನು ನೋಡಿದ್ದೆ. ಈಗ ಈ ಅಣ್ಣ ತಮ್ಮಂದಿರ ಈ ರೂಪವನ್ನು ನೋಡಿ ನನಗೆ ದುಃಖವನ್ನು ತಡಿಲಿಕ್ಕೆ ಸಾಧ್ಯ ಆಗಲಿಲ್ಲ. ಸುಮಂತ್ರರು ನಾವೇ ಹತ್ತೋ ಮೊದಲು ರಾಮ ಮತ್ತು ಅವನ ತಮ್ಮ ತಾಳಿರೋ ಈ ರೂಪವನ್ನು ಅಯೋಧ್ಯೆಯಲ್ಲಿ ಸಕಲರಿಗೂ ವರದಿ ಮಾಡ್ತೀನಿ ಅಂತ ಅಂದರು. ಬೆಳಿಗ್ಗೆ ಕುಹುನಿಂದ ಬೀಳ್ಕೊಂಡು ಸುಮಂತ್ರರಿಗೆ ವಿದಾಯ ಹೇಳಿ ನಮ್ಮನ್ನು ಎಳೆದು ತಂದ ರಥದ ಕುದುರೆಗಳ ಬೆನ್ನು ತಟ್ಟಿ ಕುತ್ತಿಗೆ ಸವರಿ ನಮ್ಮ ಕೈಗಳಿಂದ ಒಂದೊಂದು ಹಿಡಿ ಹುಲ್ಲನ್ನು ತಿನ್ನಿಸಿ ಗುಹನ ನಾವೆಯನ್ನು ನಾವು ಹತ್ತಿದ್ವಿ. ನಸು ಕತ್ತಲಲ್ಲಿ ಮಿಂಚೋ ಕರಿ ಸೀರೆ ಉಟ್ಟ ದೇವಾಂಗನೆ ಹಾಗೆ ಗಂಗೆ ಶಾಂತವಾಗಿ ಮಲಗಿದ್ಲು. ಅವಳ ನಡುವಿಗೆ ಬಂದಾಗ ನನ್ನಲ್ಲಿ ಭಕ್ತಿ ಭಾವ ತುಂಬಿ ಬಂತು. ಕಣ್ಣು ಮುಚ್ಕೊಂಡು ಕೈ ಮುಗಿದೆ. ತಾಯಿ, ನಿನ್ನ ಕೃಪೆಯಿಂದ ನಮ್ಮ ವನವಾಸದ 14 ವರ್ಷ ನಿಷ್ಕಂಟಕವಾಗಿ ಕಳೀಲಿ. ನಾವು ಹಿಂತಿರುಗಿದ ಮೇಲೆ ನಾನು ಅಯೋಧ್ಯೆಯಿಂದ ಸುವರ್ಣ ದುಕೂಲ, ಫಲಪುಷ್ಪ, 101 ನಿಷ್ಕಗಳನ್ನು, 101 ತಂಬಿಟ್ಟಿನ ಸೊಡರುಗಳ ತಟ್ಟೆಯನ್ನು ನಿನಗೆ ಅರ್ಪಿಸ್ತೀನಿ ಅಂತ ಹರಕೆ ಕಟ್ಕೊಂಡೆ. ಈ ಜ್ಞಾಪಕ ಬರ್ತಾ ಇದೆ ಅದೆಲ್ಲ. ಕೊನೆಯಲ್ಲಿ ಪಾಪಿ ರಾವಣನಿಂದಾದಂತಹ ಹಿಂಸೆ, ಕದನ, ಸಾವಿರಾರು ಸಾವು ನೋವುಗಳ ಹೊರತಾಗೂ ನಾವು ಮೂವರು ಕ್ಷೇಮವಾಗಿ ಹಿಂತಿರುಗಿ ನಿನ್ನ ಮೇಲೆ ಇಂಥದೇ ನಾವೆಯಿಂದ ಹಾಯುವಾಗ್ಲೂ ನಾನು ಹರಕೆಯನ್ನು ನೆನೆಸ್ಕೊಂಡೆ. ಈ ಸೀತೆ ಯಾವತ್ತೂ ಕೃತಜ್ಞಳಲ್ಲ. ನರ ಮನುಷ್ಯರಿಗಾಗಲಿ, ಕಾಡು ಪ್ರಾಣಿಗಳಿಗಾಗಲಿ, ಗಿಡ ಬಳ್ಳಿಗಳಿಗಾಗಲಿ ಕೊಟ್ಟ ಮಾತನ್ನು ತಪ್ಪವಳಲ್ಲ ಈ ಸೀತೆ. ಆದರೆ ಅಯೋಧ್ಯೆಯನ್ನು ತಲುಪೋ ಮುನ್ನನೇ ದೇಶದ ಅರಾಜಕತೆ, ಬರ, ರೋಗ ರುಜಿನ, ಧರ್ಮ ಪಲ್ಲಟಗಳ ಅಶಾಂತಿ ಎದುರಾಯಿತು. ಗಂಡ ತುಂಬು ಗರ್ಭಿಣಿಯಾದ ನನ್ನನ್ನು ನಿಷ್ಕರುಣೆಯಿಂದ ತ್ಯಜಿಸಿದ. ತಾಯಿ, ನಿನ್ನ ಹರಕೆಯನ್ನು ನಾನು ಇನ್ನೂ ತೀರಿಸಿಲ್ಲ ಅಂತ ಅಂದ್ಕೊಂಡೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.